11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಈಗ ಕಾನೂನಿನ ಸಂಕಷ್ಟ ಎದುರಾಯಿತು. 7 ಸೆಕ್ಷನ್ಗಳ ಅಡಿಯಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಈ ಮೂಲಕ ಕಾನೂನು ಸಂಕಷ್ಟ ಎದುರಾಯಿತು. ಸೆಕ್ಷನ್ 105, ಸೆಕ್ಷನ್ 115(2), ಸೆಕ್ಷನ್ 118(1) ಹಾಗೆ ಸೆಕ್ಷನ್ 118(2) ಸೇರಿದಂತೆ ಒಟ್ಟು 7 ಸೆಕ್ಷನ್ಗಳ ಅಡಿಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆರ್ಸಿಬಿ ಸಂಭ್ರಮಾಚರಣೆಯ ದಿನ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಅಮಾಯಕ ಜೀವಗಳು ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಈಗ ಕಾನೂನಿನ ಸಂಕಷ್ಟ ಎದುರಾಗಿರುವಂಥದ್ದು. ಒಟ್ಟು 7 ಸೆಕ್ಷನ್ಗಳ ಅಡಿಯಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದು ಕೂಡ 7 ಸೆಕ್ಷನ್ಗಳ ಅಡಿಯಲ್ಲಿ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಯಾವೆಲ್ಲ ಸೆಕ್ಷನ್ಗಳು, ಯಾವ ಸೆಕ್ಷನ್ ಏನ್ ಹೇಳುತ್ತೆ, ಏನ್ ಶಿಕ್ಷೆ, ಓವರ್ ಆಲ್ ಮಾಹಿತಿ? ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಸಂಪರ್ಕ ಪ್ರಯತ್ನಿಸ್ತೇವೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದ್ರ ಕುರಿತು ಕಾದು ನೋಡಬೇಕು. ಯಾವುದೇ ಕ್ಷಣದಲ್ಲಾದರೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಂಧಿಸುವ ಸಾಧ್ಯತೆ ಇದೆ, ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಯಾವುದೇ ಕ್ಷಣದಲ್ಲಾದರೂ ಏನು ಬೇಕಾದರೂ ಬೆಳವಣಿಗೆಗಳು ಆಗಬಹುದು. ಕೇವಲ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಮಾತ್ರ 11 ಮಂದಿ ಅಭಿಮಾನಿಗಳು ದುರಂತವಾಗಿ ಅಂತ್ಯ ಕಂಡಿಲ್ಲ. ಇದರ ಹಿಂದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೆ KSCA ಎಡವಟ್ಟುಗಳು ಕೂಡ ಇದೆ. ಹೀಗಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಬರೋಬ್ಬರಿ 7 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಮತ್ತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯವೂ ಕೂಡ ಪ್ರಮುಖ ಕಾರಣ. ಹೀಗಾಗಿ ಈಗ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಮಧು, ಯಾಕಂದ್ರೆ ಮೊನ್ನೆನೆ ದಾಖಲಾಗಬೇಕಿತ್ತು, ಆದ್ರೆ ನಿನ್ನೆ ಮಾರ್ನಿಂಗ್ UDR ದಾಖಲಾಗಿತ್ತು. ತದನಂತರ ಹೈಕೋರ್ಟ್ ವಿಭಾಗೀಯ ಪೀಠ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿಯನ್ನ ದಾಖಲಿಸಿಕೊಂಡು ಸರ್ಕಾರದಿಂದ ವರದಿಯನ್ನ ಕೂಡ ಕೇಳಿತ್ತು. ಅದರಿಂದ ಎಚ್ಚೆತ್ತುಕೊಂಡು ತದನಂತರ CIDಗೆ ಕೂಡ ವರ್ಗಾವಣೆ ಮಾಡಿ ತದನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ FIR ದಾಖಲಾಗಿರಂತೆ. ಯಾಕಂದ್ರೆ ಜೂನ್ 10ರಂದು ಸರ್ಕಾರ ರಿಪೋರ್ಟ್ ಅನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದೀರಾ, ಹಾಗೇನೆ ಇದ್ರಲ್ಲಿ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನ ಕೊಡುವಂತೆ ಹೈಕೋರ್ಟ್ ಕೂಡ ಈಗಾಗಲೇ ತಾಕೀತು ಮಾಡಿರುವಂತದ್ದು. ಸದ್ಯ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಹಾಗೇನೆ ಯಾರಲ್ಲಿ ತಪ್ಪೆಸಗಿದ್ದಾರೆ ಅವರ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಯಾಕಂದ್ರೆ ನಿನ್ನೆ ಬಹುತೇಕ ಹೈಕೋರ್ಟ್ ನ ವಕೀಲರು ಕೂಡ ದೂರನ್ನ ಕೊಟ್ಟಿದ್ದು. ಪ್ರಮುಖವಾಗಿ ಈಗಾಗಲೇ ಸೆಕ್ಷನ್ 105 ಕೊನೆಯ ಉದ್ದೇಶವಿಲ್ಲದೆ ವ್ಯಕ್ತಿಯ ಸಾವಿಗೆ ಕಾರಣವಾಗುತ್ತೆ. ಕನಿಷ್ಠ 5 ವರ್ಷದಿಂದ 10 ವರ್ಷದವರೆಗೆ ಶಿಕ್ಷೆಗೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾರು ಬೇಕಾದ್ರೂ ಅರೆಸ್ಟ್ ಆದ್ರೆ, ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಾದ್ರೂ ಅರೆಸ್ಟ್ ಆದ್ರೆ ಅವ್ರು ಬೇಲ್ಗೆ ಅಪ್ಲೈ ಮಾಡಿದ್ರೆ ಆ ಸಂದರ್ಭದಲ್ಲಿ ಈ ಸೆಕ್ಷನ್ ಎಲ್ಲ ಅನ್ವಯ ಆಗುತ್ತೆ. ಸೆಕ್ಷನ್ ಅಂದ್ರೆ 115(2) ಮತ್ತೊಬ್ಬ ವ್ಯಕ್ತಿಗೆ ಗಾಯನ ಉಂಟು ಮಾಡೋದಂದ್ರೆ ಈಗಾಗಲೇ 11 ಜನ ಸಾವನ್ನಪ್ಪಿದ್ದಾರೆ. ಹಾಗೇನೆ ಸುಮಾರು ಹೈಕೋರ್ಟ್ ನ ವರದಿ ಪ್ರಕಾರ 76 ಮಂದಿ ಈಗಾಗಲೇ ಗಾಯಗೊಂಡಿರುವಂತದ್ದು. ಇಂಥವರಿಗೆ 1 ವರ್ಷದವರೆಗೆ ಶಿಕ್ಷೆ ಕೂಡ ಆಗುತ್ತೆ. ಸೆಕ್ಷನ್ 118 ಅಂದ್ರೆ ಸಮಾನ ಉದ್ದೇಶದಿಂದ ವಸ್ತುವಿನ ಸಹಾಯದಿಂದ ತೀವ್ರ ಗಾಯ ಮಾಡೋದು. ಅಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬ್ಯಾರಿಕೇಡ್ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಟ್ ನ ಗೇಟ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ನ ಗೇಟ್ ಆಗಿರ್ಬೋದು, ಹೈಕೋರ್ಟ್ ನ ಗೇಟ್ ಆಗಿರ್ಬೋದು, ವಿಧಾನಸೌಧ ಸುತ್ತಮುತ್ತದ ಗೇಟ್ ಇಂದ ಕೂಡ ಗಾಯ ಆಗಿದೆ. ಇದನ್ನ ಸರಿಯಾದ ರೀತಿ ಅಂದ್ರೆ ಸೂಕ್ತವಾಗಿ ಮ್ಯಾನೇಜ್ ಮಾಡೋದ್ರಲ್ಲಿ ಎಡವಿದ್ದಾರೆ ಅನ್ನೋದಕ್ಕೆ ಈ ಸೆಕ್ಷನ್ ಹಾಕಿದ್ದಾರೆ.
ಸೊ ಸೆಕ್ಷನ್ 118 ಅಂದ್ರೆ 1 ವರ್ಷದಿಂದ 10 ವರ್ಷದವರೆಗೆ ಇದಕ್ಕೆ ಶಿಕ್ಷೆ ಆಗುತ್ತೆ. ಸೊ ಹಾಗೇನೆ ಸೆಕ್ಷನ್ 190 ಅಕ್ರಮ ಗುಂಪುಗೂಡಿದ ಸದಸ್ಯರಿಂದ ಆದ ಕೃತ್ಯಕ್ಕೆ ಗುಂಪಿನ ಎಲ್ಲರೂ ಹೊಣೆ. ಅಂದ್ರೆ ಆ ಘಟನೆ ನಡೆದಾಗ ಬಹಳಷ್ಟು ಜನ ಬಂದಿದ್ರು. ಸೊ ಯಾರು ಯಾವ ರೀತಿ ಇದ್ರು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ವಿಡಿಯೋ ಬೇಸ್ಮೆಂಟ್ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಹಾಗೇನೆ ಸೆಕ್ಷನ್ 132 ಸರ್ಕಾರದ ಸೇವಕನ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು 2 ವರ್ಷಗಳವರೆಗೆ ಶಿಕ್ಷೆ. ಅಂದ್ರೆ ಅಲ್ಲಿ ನಡೆದಿರುವಂತಹ ಅಭಿಮಾನಿಗಳನ್ನ ಸದೃಶರು ಪೊಲೀಸರು ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಲಾಠಿ ಪ್ರಹಾರ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಸೊ ಇದನ್ನ ಕೂಡ ತನಿಖೆಗೆ ತೆಗೆದುಕೊಂಡು ಯಾರೆಲ್ಲ ತಪ್ಪೆಸಗಿದ್ದಾರೆ ಅವರ ಮೇಲೆ ಕೂಡ ಈ ಸೆಕ್ಷನ್ ಅನ್ವಯ ಆಗುತ್ತೆ. ಹಾಗೆ ಸೆಕ್ಷನ್ 125A(b) ಇತರರ ಜೀವಕ್ಕೆ ಹಾನಿಯಾಗುವ ಕೃತ್ಯವೆಸಗುವುದಕ್ಕೆ ಇದಕ್ಕೆ 6 ತಿಂಗಳಿಂದ 3 ವರ್ಷಗಳವರೆಗೆ ಶಿಕ್ಷೆ ಆಗುತ್ತೆ. ಸೊ ಸದ್ಯ ಇಷ್ಟು ಸೆಕ್ಷನ್ ಅನ್ನ ಹಾಕಿದ್ದಾರೆ. ಸದ್ಯ RCB ಮ್ಯಾನೇಜ್ಮೆಂಟ್ ಮೇಲೆ FIR ದಾಖಲಾದ್ರೂ ಕೂಡ ಮತ್ತೊಂದು ಕಡೆ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಏನು ವಿಡಿಯೋ ಇದೆ ಬಹುತೇಕವಾಗಿ ಕೆಲವೊಂದು ಡ್ರೋನ್ ಕ್ಯಾಮ್ರಾದಲ್ಲಿ ಕೂಡ ಸೆರೆ ಹಿಡಿದಿರುವಂತದ್ದು. ನಿಜವಾಗಿ ಕೂಡ ಅಂದ್ರೆ ಕಾಲ್ ತುಳಿತದಿಂದ ಈ ಘಟನೆ ಆಯ್ತಾ ಅಥವಾ ಬೇರೆ ಯಾರಾದ್ರೂ ಬೇರೆ ಕಡೆಯಿಂದ ಬಂದು ಕೃತ್ಯವನ್ನ ಬೆಸಕಿದ್ರೆ? ಯಾಕಂದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಘಟನೆಯನ್ನ ಕ್ರಾಸ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದು ಕಲ್ಲೆಸೆಯೋದಾಗಿರ್ಬೋದು, ಸುಮ್ಮನೆ ಇಲ್ಲಂದ್ರು ದಾಂಧಲೆ ಮಾಡುವಂತದ್ದು, ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರುವಂತಹ ಸುತ್ತಮುತ್ತ ಬಹುತೇಕವಾಗಿ CCTV ಇದೆ. ಯಾಕಂದ್ರೆ ಅದು ಬಹಳಷ್ಟು ಸೂಕ್ಷ್ಮ ಪ್ರದೇಶ. ಹೈಕೋರ್ಟ್ ಇದೆ, ವಿಧಾನಸೌಧ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ. ಅಲ್ಲಿ ಬಹುತೇಕ ಎಲ್ಲಾ ಅಂದ್ರೆ ಪ್ರಧಾನ ಒಂದು ಅಲ್ಲಿ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅಲ್ಲಿರುವಂತಹ CCTV ದೃಶ್ಯದ ಆಧಾರದ ಮೇರೆಗೆ ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಸೊ ಸದ್ಯ ಇಷ್ಟು ಸೆಕ್ಷನ್ ಗಳನ್ನ ಹಾಕಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸೊ ಈ ಸೆಕ್ಷನ್ ಅಡಿ ಯಾವ ರೀತಿಯಾಗಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಈ ಸೆಕ್ಷನ್ ಗಳಿಗೆ ಜಾಮೀನು ಕೊಡ್ಲೇಬಾರ್ದಂತ ಬಹುತೇಕ ವಕೀಲರು ಕೂಡ ಮನವಿಯನ್ನ ಮಾಡ್ತಾರೆ. ಅದು ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.